ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಪಾಟೀಲ್. ಈ ನಾಡಿನ ಹೆಮ್ಮೆಯ ಪುತ್ರ, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಹಾವೇರಿ ಮತ್ತು ಗದಗ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ 66ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮುಖಾಂತರ ಕೋರಬಯಸ್ತೇನೆ. ಬಂಧುಗಳೇ, ಬಹುಶಃ ನಾವೆಲ್ಲ ಬಸವರಾಜ ಬೊಮ್ಮಾಯಿ ಸಾಹೇಬರ ಆಡಳಿತ ಮತ್ತು ಅವರ ರಾಜಕೀಯ ಜೀವನ, ಅವರ ಹೋರಾಟ, ಅದೇ ನಮಗೊಂದು ದಾರಿದೀಪ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾರೆ. ಅಭಿವೃದ್ಧಿ ಅಂದರೆ ಬೊಮ್ಮಾಯಿ, ಬೊಮ್ಮಾಯಿ ಅಂದರೆ ಅಭಿವೃದ್ಧಿ ಅನ್ನೋದನ್ನು ತೋರಿಸ್ಕೊಟ್ಟಂಥ ಏಕೈಕ ಮುಖ್ಯಮಂತ್ರಿಗಳು. ರೈತನಿಗೆ ಡೀಸೆಲ್ ಸಬ್ಸಿಡಿ, ರೈತನ ಮನೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯಧನ, ಈ ಥರ ಹಲವಾರು ರೈತ ಪರ ಕಾರ್ಯಕ್ರಮಗಳನ್ನು, ಜನಸಾಮಾನ್ಯರ ಪರ ಕಾರ್ಯಕ್ರಮಗಳನ್ನು ತಮ್ಮ ಬಜೆಟ್ನಲ್ಲಿ ರೂಪಿಸಿದಂತಹ ಧೀಮಂತ ನಾಯಕರು. ಶಿಗ್ಗಾಂವ ಸವಣೂರು ಕ್ಷೇತ್ರದ ಶಾಸಕರಾಗಿದ್ದಾಗ ಬರದ ನಾಡೆ, ಬೋರ್ವೆಲ್ ನೀರು ಸಿಗೋದು ಕಷ್ಟ ಇರುವಂಥ ಭೂಮಿಯಲ್ಲಿ ಪ್ರತಿ ಹೊಲಕ್ಕೂ ನೀರಾವರಿಯನ್ನು ಮುಟ್ಟಿಸಿದಂತಹ ದಿಟ್ಟ ಹಾಗೂ ಇಚ್ಛಾಶಕ್ತಿಯ ನಾಯಕರು ಯಾರು ಇದ್ದರೆ ಅದು ಬಸವರಾಜ ಬೊಮ್ಮಾಯಿ ಅವರು. ಅವರ ಅವಧಿಯಲ್ಲಿ ನೀರಾವರಿ ಮಂತ್ರಿ ಇದ್ದಾಗ, ಅಪ್ಪರ್ ತುಂಗಾ ಯೋಜನೆಯ ಯಶಸ್ವಿ ಅನುಷ್ಠಾನ, ಗೃಹ ಮಂತ್ರಿ ಇದ್ದಾಗ ಅವರ ಆಡಳಿತ ವೈಖರಿ, ಕೊರೋನಾ ಬಂದಂಥ ಸಂದರ್ಭದಲ್ಲಿ ಗೃಹ ಮಂತ್ರಿಯಾಗಿ ಇಡೀ ರಾಜ್ಯಾದ್ಯಂತ ಯಶಸ್ವಿಯಾಗಿ ಜನರನ್ನು ರಕ್ಷಣೆ ಮಾಡಿರೋದು, ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಅವರ ಅವಧಿಯಲ್ಲಿ, ವಿವಿಧ ಅವಧಿಯಲ್ಲಿ ಅವ್ರು ಮಾಡಿದ್ದಾರೆ. ನಮ್ಗೆ ಹೆಮ್ಮೆ ಅನಿಸುತ್ತೆ, ನಮ್ಮ ಜಿಲ್ಲೆಯವರು, ನಮ್ಮ ಕ್ಷೇತ್ರದ ಸಂಸದರು ಅವ್ರ ಮಾರ್ಗದರ್ಶನದಲ್ಲಿ ನಾವು ಇದ್ದೀವಿ ಅನ್ನೋದೇ ನಮಗೆಲ್ಲ ಒಂದು ದೊಡ್ಡ ಹೆಮ್ಮೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರಿಗೆ 66ನೇ ವಸಂತದ ತುಂಬು ಹೃದಯದ ಶುಭಾಶಯಗಳನ್ನು ತಿಳಿಸುತ್ತಾ, ತಾವು ಶತಾಯುಷಿ ಆಗಲಿ, 100 ವರ್ಷದ ಹುಟ್ಟುಹಬ್ಬವನ್ನು ನಮ್ಮೆಲ್ಲರೊಟ್ಟಿಗೆ ತಾವು ಆಚರಿಸಬೇಕು. ನಿಮ್ಮ ಮಾರ್ಗದರ್ಶನ ಈ ನಾಡಿಗೆ, ನಮ್ಮಂಥ ಯುವ ರಾಜಕಾರಣಿಗಳಿಗೆ ಸದಾ ಇರಲಿ ಅಂತ ಹೇಳಿ ಆಶಿಸಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಧನ್ಯವಾದ.